ಶಾಂತಿಯ ಮಂತ್ರವನ್ನು ಹೇಳುವಂತಹ ನಾವು ಜೊತೆಗೇನಾದರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಬೇಕು, ಒಗ್ಗಟ್ಟಾಗಿ ಬಾಳಬೇಕು, ಸರ್ವೇ ಜನ ಸುಖಿನೋ ಭವಂತು ಇವೆಲ್ಲವನ್ನೂ ಕೂಡ ಹೇಳ್ತೀವಿ. ಆದರೆ ಒಂದು ಹಬ್ಬ ಬಂದಂಥ ಸಂದರ್ಭದಲ್ಲಿ ನಾವುಗಳು ನಡ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ನಾವು ಎಷ್ಟರ ಮಟ್ಟಿಗೆ ಶಾಂತಿಯುತವಾಗಿದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಸಹೋದರತ್ವವನ್ನು ಪಾಲಿಸ್ತಾ ಇದ್ದೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಹಬ್ಬಗಳು ಬರಬೇಕು, ಮದ್ದೂರನ್ನು ನೋಡಬೇಕು. ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ತ್ ಇದೆ, ಪೊಲೀಸರೆಲ್ಲ ಓಡಾಡುವುದನ್ನು ನೋಡಬೇಕು. ಎಷ್ಟರ ಮಟ್ಟಿಗೆ ನಾವು ಒಗ್ಗಟ್ಟಿಂದ ಇದ್ದೀವಿ, ಎಷ್ಟರ ಮಟ್ಟಿಗೆ ಅಣ್ಣ ತಮ್ಮಂದ್ರ ಥರ ಬದುಕ್ತಾ ಇದ್ದೀವಿ, ಹೇಳೋಕ್ಕೂ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅದನ್ನು ನೋಡಬೇಕು. ಏನು ಗಣಪತಿ ಹಬ್ಬ ಬರೋದೇನೆ ಏನು ಗದ್ದಲ ಗಲಾಟೆ ಮಾಡೋಕ್ಕ? ಶಿವಮೊಗ್ಗದಲ್ಲಿ ಗಲಾಟೆ ಅನ್ನೋದು ಕಳೆದ ಬಾರಿ ನಾವು ನೋಡಿದ್ವಿ. ದಾವಣಗೆರೆಯಲ್ಲಿ ಗಲಾಟೆ, ಶಿವಮೊಗ್ಗದಲ್ಲಿ ಗಲಾಟೆ, ಮಂಗಳೂರಿನಲ್ಲಿ ಗಲಾಟೆ, ಮೈಸೂರಿನಲ್ಲಿ ಗಲಾಟೆ, ಮುಂದುವರೆದ ಭಾಗ ಇದು. ಮದ್ದೂರಿನಲ್ಲಿ ಗಲಾಟೆ. ಏನು DJ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಹಾಕಲೇಬಾರದು ಅಂತ ಸರ್ಕಾರ. ಒಂದಷ್ಟು ಜನ ಯಾರೋ ಹಾಡು ಗೀಡು ಹೇಳಿ ಕುಣಿದು ಹೊಟ್ಟೆ ತುಂಬಿಸ್ಕೊತಾ ಇದ್ರು, ಅದಕ್ಕೂ ಕೂಡ ಕಲ್ಲು ಹೊಡೆಯೋದು. ಅಂದರೆ ನೀವು ನಿಯಂತ್ರಣ ಮಾಡೋಕ್ಕಾಗದೇ ಈ ರೀತಿ ನಿಷೇಧ ಹಾಕುವಂಥದ್ದು ಇದೆಯಲ್ಲ, ನಾಚಿಕೆಗೇಡಿದು, ಶೇಮ್. ಅದು ಒಂದು ಕಡೆಗಿರಲಿ, ನೀವೆಲ್ಲೋ ಒಂದು ಕಡೆಗೆ ಪ್ರಾರ್ಥನಾ ಮಂದಿರದ ಮುಂದೆ ಹೆಣ ತಗೊಂಡು ಹೋಗೋಕ್ಕೂ ಕೂಡ, ತಮಟೆ ಹೊಡೆಯೋಕ್ಕೂ ಕೂಡ ನಿರ್ಬಂಧ ಅಂದರೆ ಏನರ್ಥ ಇದು? ಹೆಣ್ಮಕ್ಳು ಮಾತಾಡ್ತಾ ಇದ್ರು ಯಾವ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಈಗ ಪೊಲೀಸರು ಹಿಂಡು ದಂಡು ಅಲ್ಲಿ ಕಾಯ್ತಾ ಇದೆ. SP ಗಳು, DSPಗಳು, DYSPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, KSRP ತುಕಡಿಗಳು. ಮಂಡ್ಯ SP ಕಾಲಿಗೆ ಚಕ್ರ ಕಟ್ಕೊಂಡಿರೋ ರೀತಿಯಲ್ಲಿ ನೋಡಿ, ಅವ್ರು ಯಾರು ನಡ್ಕೊಂಡು ಹೋಗ್ತಿರೋಂಥ ಹೆಣ್ಣುಮಗಳಿಗೆ ಹಿಂದ್ಗಡೆಯಿಂದ ಹೊಡೆದ ಒಬ್ಬ ಪೊಲೀಸು. ಏನಿದು? ಇಂಥವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಫಸ್ಟು ಏನು ಮಾಡಿದ್ಲು ಆಕೆ ಶಸ್ತ್ರಾಸ್ತ್ರ ಎತ್ತಿದ್ಲಾ? ಕಲ್ಲು ತಗೊಂಡು ಹೊಡೆದ್ಲ ನಿಮಗೆ? ಪೊಲೀಸರಿಗೆ ನಾಚಿಕೆ ಆಗೋದು ಬೇಡವಾ? ಶೇಮ್ ಇದು, ಶೇಮ್. ಒಬ್ಬ ಪೊಲೀಸ್ ವ್ಯಕ್ತಿ ಲಾಠಿ ಹಿಡ್ಕೊಂಡು ಒಬ್ಬ ಪುರುಷ ಪೇದೆ ಬಂದು ಹೆಣ್ಮಗಳ ಹಿಂಭಾಗಕ್ಕೆ ಬಾರಿಸ್ತಾನೆ ಅಂತಂತಂದ್ರೆ ಅವಳು ನೋವಿಂದ ನರಳ್ತಾಳೆ ಅಂತಂತಂದ್ರೆ ಏನು ಮಾಡಕ್ಕೆ ಹೋಗಿದ್ಲ ಅವಳು? ನಿಮಗೆ ಚಾಕು ತೋರಿಸಿದ್ಲ, ಲಾಂಗ್ ತೋರಿಸಿದ್ಲ, ನಿಮಗೆ ಕಲ್ಲು ತಗೊಂಡು ಹೊಡೆದ್ಲ, ಕೆಟ್ಟ ಕೊಳಕ ಮಾತುಗಳಿಂದ ಬೈದ್ಲ, ಏನು ಮಾಡಿದ್ಲು? ಇವನ್ನೆಲ್ಲ ನೋಡ್ತಾ ಇರ್ತಾರೆ ಜನಗಳು. ಕಾಂಗ್ರೆಸ್ಸಿಗೆ ಇದು ಧರ್ಮ ಸಂಕಟ ತಿಳ್ಕೊಳ್ಳಿ. ನೀವು ಹಿಂದೆ ಏನೇನು ತಪ್ಪುಗಳಾದವಲ್ಲ, ಒಂದು ಚೂರು ಲೂಸ್ನೆಸ್ ತೋರಿಸಿದ್ರು ಕೂಡ ನಿಮ್ಮ ತಲೆ ಮೇಲೆ ಬರುತ್ತದು. ಹಿಂದೆ ನೀವು ಅನುಭವಿಸಿದಿರಿ. ಪುನರಾವರ್ತನೆ ಆಗಬಾರ್ದು, ಅಲ್ಲಲ್ಲಲ್ಲೇ ಮಟ್ಟ ಹಾಕ್ಬಿಡ್ಬೇಕು. ಈಗ ಪೊಲೀಸರಿಗೂ ಕೂಡ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಗೊತ್ತಾಗ್ತಾ ಇದೆ. CCTVಗಳನ್ನು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಅಷ್ಟೇ ಅಲ್ಲ, ಸಂಬಂಧಪಟ್ಟಂತ ಮಂತ್ರಿಗಳು ಚಲುವರಾಯಸ್ವಾಮಿ ಕೂಡ ಇದೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗಲಾಟೆ ಆಯ್ತಲ್ಲ, ಗಲಾಟೆ ಆದ 3 ದಿನದ ಹಿಂದೆ, ಆ ಹಿಂದಿನಿಂದ ಏನೇನಾಗಿದೆ ಏನು ಎತ್ತ CCTVಯ ಪರಿಶೀಲನೆ ಶುರುವಾಗಿದೆ. ಯಾರ್ಯಾರು ಬಂದರು, ಎಲ್ಲಿಂದ ಬಂದರು, ಎಲ್ಲಿ ಸೇರಿದ್ರು, ಎಲ್ಲಿ ಕಲ್ಲುಗಳನ್ನು ಗುಡ್ಡೆ ಹಾಕಿದ್ರು, ಕಲ್ಲುಗಳು ಹೆಂಗೆ ಸಿಕ್ವು, ಕಲ್ಲುಗಳು ಹೆಂಗೆ ತೂರಿದ್ರು, ಯಾವ ಭಾಗದಿಂದ ಬಂದವು ಕಲ್ಲುಗಳು, ಯಾರ್ಯಾರು ಮನೆ ಮೇಲೆ ಪೇರಿಸಿಟ್ಟಿದ್ರು, ಇದೆಲ್ಲದೂ ಕೂಡ. ಬನ್ನಿ, ಬಾಲ್ದಂಡಿಯವರು ಮಾತಾಡಿದ್ದಾರೆ. SP ಏನು ಹೇಳ್ತಾರೆ ನೋಡೋಣ. ಮೊನ್ನೆ ದಿನ ಮದ್ದೂರು ಪಟ್ಟಣದ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದ ಆದ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಸಹಿತ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಮುಂದುವರಿಸಿದ್ದೀವಿ. ಅದರ ಜೊತೆಗೆ ಏನು ಲಿಕ್ಕರ್ ಸೇಲ್ ಇತ್ತು ಅದನ್ನು ಸಹಿತ ನಾವು ನಾಳೆವರೆಗೆ ಈಗಾಗಲೇ ಕ್ಲೋಸರ್ ಆದೇಶವನ್ನು ಹೊರಡಿಸಿದ್ದೀವಿ. ಅದರ ಜೊತೆಗೆ ಇವತ್ತು ಬಂದ ಸಂದರ್ಭದಲ್ಲಿ ಕಿಡಿಗೇಡಿಗಳು ಇದನ್ನೇ ಒಂದು
ಅವಕಾಶನ ಉಪಯೋಗಿಸ್ಕೊಂಡು ಏನಾದರೂ ಅಹಿತಕರ ಘಟನೆ ನಡೆಯುವಂತೆ ಮಾಡಲಿಕ್ಕೆ ಯಾರ್ಯಾದರೂ ಪ್ರಚೋದನೆ ಕೊಡ್ತಾರೆ ಅಂಥವ್ರ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಹೆಚ್ಚಿನ ಬಂದೋಬಸ್ತನ್ನು ಎಲ್ಲ ಪಾಯಿಂಟ್ಗಳಲ್ಲಿ, ಎಲ್ಲ ಏರಿಯಾಗಳಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫಿಕ್ಸ್ ಪಾಯಿಂಟ್ ಇರ್ಬೋದು, ಸೂಕ್ಷ್ಮ ಪ್ರದೇಶಗಳಿರ್ಬೋದು, ಎಲ್ಲ ಕಡೆಯಿಂದ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ಗೆ 4 ಜನ SP ಗಳು, 3 ಜನ ಅಡಿಷನಲ್ SP ಗಳು, ಸುಮಾರು 15 ಜನ DYSPಗಳು, 30 ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು 800 ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ. ಇದರ ಜೊತೆಗೆ 15 KSRPಗಳು ಮತ್ತು 10 DR ತುಕಡಿಗಳು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ನಿಯೋಜನೆ ಮಾಡಿದ್ದೀವಿ. ಈ ಕಿಡಿಗೇಡಿಗಳ ಬಗ್ಗೆ ಮಾಹಿತಿ ಸಿಗ್ತಾ ಸರ್? ಏನು ಸಂಪೂರ್ಣವಾಗಿ ಅವರು ಯಾರು ಹಿನ್ನೆಲೆಗಳು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದ್ರು ಇದೆಯಾ ಸರ್? ಇಲ್ಲ, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮೊದಲನೇ ದಿನ ರಾತ್ರಿ ಏನು ಇನ್ಸಿಡೆಂಟ್ ಆಯಿತು, ಕಲ್ಲು ತೂರಾಟ ಆಯಿತು, ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಈಗಾಗಲೇ ಒಂದು 26 ಜನದ ನಾವು ಲಿಸ್ಟ್ ಮಾಡಿದ್ದೀವಿ. ಅದರಲ್ಲಿ 22 ಜನದ್ದು ಅರೆಸ್ಟ್ ಆಗಿದೆ. ಇನ್ನೂ ಸುಮಾರು 4 ಜನದ್ದು ಅರೆಸ್ಟ್ ಆಗೋದು ಬಾಕಿ ಇದೆ. ಆಮೇಲೆ ಈಗಾಗಲೇ ನಾವು ಅವ್ರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅರೆಸ್ಟ್ ಆದವರಿಗೆಲ್ಲ ಅವರನ್ನು ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡೋ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅವರು ಯಾರೆಲ್ಲ ಭಾಗಿಯಾದರು ಅವತ್ತು ಮತ್ತು ಅವರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಮೊದಲೇ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ. ಅದು ನಡೆದ ಮೇಲೆ ನಾವು ಹೆಚ್ಚಿನ ವಿವರನ ಕೊಡ್ತೇವೆ. ಕಸ್ಟಡಿಗೆ ತೊಗೋತೀವಿ. ಈಗ ಏನು 4 ಜನ ಕಣ್ಮೆರೆ ಆಗಿದ್ದಾರೆ ನಾವು ಲಿಸ್ಟ್ ಔಟ್ ಮಾಡಿದವರು. ಅದರ ಜೊತೆಗೆ ಇನ್ನೂ ಹಲವಾರು CCTVಗಳು, ವಿಡಿಯೋಗಳನ್ನು ನಾವು ವಾಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರ್ಯಾರ್ದು ಮೂಮೆಂಟ್ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲ, ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ನಿನ್ನೆ ಮೆರವಣಿಗೆ ಸಂದರ್ಭದಲ್ಲೂ ಪ್ರಚೋದನೆ ಮಾಡುವಂಥ ಕೆಲಸ ಆಗ್ತಿದೆ. ಕೆಲವರು ತಳವಾರ ತೋರಿಸಿದ್ರು, ರಾಡ್ಗಳು ತೋರಿಸಿದ್ರು ಅನ್ನುವಂಥದ್ದು ಆರೋಪಗಳು ಮಾಡ್ತಾರೆ. ಇಲ್ಲ, ಅದು ನಿನ್ನೆ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಸಹಿತ ಕೆಲವೊಬ್ಬರು ತಂದರು. ಮೆರವಣಿಗೆ ಹೋಗ್ತಾ ಇರುವಾಗ ಕೆಲವರು ಪಕ್ಕದ ಏರಿಯಾದಿಂದ ರಾಡ್ಗಳನ್ನು ತೋರಿಸಿದ್ರು ಅಂತೇಳಿ. ಬಟ್ ಇದುವರೆಗೂ ನಾವು ಕಲೆ ಹಾಕಿದ್ರಲ್ಲಿ ಯಾವುದೇ ಒಂದು ವಿಡಿಯೋಗಳಾಗಲಿ CCTVಗಳಾಗಲಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಸಹಿತ ನಮ್ಮ ಟೀಮನ್ನು ಬಿಟ್ಟಿದ್ದೀವಿ ನಾವು. ಎಲ್ಲ ನಿನ್ನೆ ಏನೋ ಪ್ರೊಸೆಷನ್ ನಡೀತು, ಆ ಒಂದು ಸಂದರ್ಭದಲ್ಲಿ CCTVಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಎಲ್ಲನೂ ಪರಿಶೀಲನೆ ಮಾಡಲಿಕ್ಕೆ ನಾವು ಟೀಮನ್ನು ಬಿಟ್ಟಿದ್ದೀವಿ. ನೋಡಿ.